ಮೈಸೂರು ಮಹಾರಾಜ ಮೈದಾನದಲ್ಲಿ 5 ದಿನಗಳ ರಾಯಲ್ ಮೈಸೂರು ಮೆಗಾ ಎಕ್ಸ್ಪೋ 2026 ಮೈಸೂರು ಶ್ರೀ ದತ್ತ ಎಂಟರ್ಪ್ರೈಸಸ್ ವತಿಯಿಂದ 2026 ಸೆಪ್ಟೆಂಬರ್ 17, 18, 19, 20 ಹಾಗೂ 21ರಂದು ಮೈಸೂರಿನ ಮಹಾರಾಜ ಮೈದಾನದಲ್ಲಿ ರಾಯಲ್ ಮೈಸೂರು ಮೆಗಾ ಎಕ್ಸ್ಪೋ 2026 ಹೆಸರಿನ ಬೃಹತ್ ಇನ್ನೋವೇಷನ್ ಅಗ್ರಿಕಲ್ಚರ್, ಆಯುರ್ವೇದ ಹಾಗೂ ಇಂಡಸ್ಟ್ರಿಯಲ್ ಮಷಿನರಿ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಸೆಪ್ಟೆಂಬರ್ 17ರಿಂದ 21ವರೆಗೆ ಇನ್ನೋವೇಷನ್ ಅಗ್ರಿಕಲ್ಚರ್ ಅಂಡ್ ಆಯುರ್ವೇದಿಕ್ ಇಂಡಸ್ಟ್ರಿಯಲ್ ಮೆಷಿನರಿ ಎಕ್ಸಿಬಿಷನ್ 2026 ಇದನ್ನು ಆಯೋಜನೆ ಮಾಡಿದ್ದಾರೆ. ಇವರು ಎಲ್ಲ ಜಿಲ್ಲೆಗಳಿಂದನೂ ಕೃಷಿ, ಆಯುರ್ವೇದ ಇದರದ್ದು ಸ್ಟಾರ್ಟಪ್ಗಳು ಮತ್ತು ಗ್ರಾಮೀಣ ಕೈಗಾರಿಕೆ ಮತ್ತು ಸಣ್ಣ ಮತ್ತು ಮಧ್ಯಮ ವರ್ಗದ ವಿವಿಧ ಕ್ಷೇತ್ರಗಳ ಉತ್ಪನ್ನ ತಯಾರಕರು ಇಂಥವ್ರಿಗೆಲ್ಲ ಒಂದು ವೇದಿಕೆಯನ್ನು ಕಲ್ಪಿಸಿ ಅಲ್ಲಿ ಉಚಿತವಾಗಿ ಅವರು ದಿವ್ಯಾಂಗರಿಗೆ ಮತ್ತು ಮಹಿಳೆಯರಿಗೆ ಅವರಿಗೆ ಉಚಿತವಾಗಿ ಸ್ಟಾಲನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಹಾಸನ ಜಿಲ್ಲೆಯಲ್ಲಿ ಯಾರು ಈ ಥರ ಉತ್ಪನ್ನ ಮಾಡೋರಿದ್ದಾರೆ ಅಥವಾ ಇದಕ್ಕೆ ಸಂಬಂಧಪಟ್ಟಿದ್ದು ಕೃಷಿಗೆ ಸಂಬಂಧಪಟ್ಟಿದ್ದು ಸ್ಟಾರ್ಟಪ್ಪಲ್ಲಿ ಯಾರಿದ್ದಾರೆ ಅವರೆಲ್ಲ ಇದರ ಅವಕಾಶಗಳನ್ನು ಪಡ್ಕೋಬೋದು ಅಂತೇಳಿ ನಾವು ನಮ್ಮ ಸಂಘಟನೆ ಕಡೆಯಿಂದ ಹಾಸನ ಜಿಲ್ಲೆಯ ಈ ಸ್ಟಾರ್ಟಪ್ನವರಿಗೆ ನಾವು ಆಹ್ವಾನ ಕೊಡ್ತಾ ಇದ್ದೀವಿ. ಅದರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ನಮ್ಮ ಮಂಜುನಾಥ್. ನಮಸ್ಕಾರ, ನಾನು ಮಂಜುನಾಥ್ ಅಂತ ಶ್ರೀ ದತ್ತ ಎಂಟರ್ಪ್ರೈಸಸ್ನ ಕಾರ್ಯನಿರ್ವಾಹಕ ಮ್ಯಾನೇಜರ್ ಆಗಿದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ. ಸೊ ನಾವು ಇದು ಕಾರ್ಯಕ್ರಮ ಈ ಒಂದು ಆಯೋಜನೆ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ, ಈಗ ಎಲ್ಲ ಕಡೆ ಎಕ್ಸಿಬಿಷನ್ಸ್ಗಳು ನಡೀತಾ ಇರುತ್ತೆ, ಅದು ಕಾಮನ್ ಅದು. ಇದರಲ್ಲಿ ವಿಶೇಷ ಏನಂತಂದರೆ, ಈಗ ಎಕ್ಸಿಬಿಷನ್ನು ಮಾಡಿದರೆ ಅದರದ್ದು ತಮ್ಮದೇ ಆದ ಒಂದು ಉತ್ಪನ್ನವನ್ನು ಪ್ರದರ್ಶನ ಮಾಡ್ತಾರೆ. ಸೊ ಇದಕ್ಕೆ ಅದರದಂಥ ಒಂದು ನಿಗದಿತ ಬೆಲೆಯನ್ನು ಕಟ್ಬಿಟ್ಟು ಮಾಡಿಕೊಳ್ಬೇಕು. ಸೊ ನಾವೇನು ಮಾಡಬೇಕು ಅನ್ನೋ ಒಂದು ವಿಶೇಷ ಮಾಡಬೇಕು ಅನ್ನೋ ವಿಚಾರದಲ್ಲಿ ಸೊ ಎಲ್ಲ ನಮ್ಮ ಸಂಸ್ಥೆಯ ಮತ್ತು ಹಲವಾರು NGO ಸಂಸ್ಥೆಗಳ ಜೊತೆ ಮಾತನಾಡಿ ನಾವು ಕೆಲವೊಂದು ವರ್ಗಕ್ಕೆ, ಅಂದರೆ ಮಹಿಳಾ ವರ್ಗಕ್ಕೆ ಮತ್ತು ಅಂಗವಿಕಲ ವರ್ಗಕ್ಕೆ ಮತ್ತು ಥರ್ಡ್ ಜೆಂಡರ್ ಅಂದರೆ ಮಂಗಳಮುಖಿಯರ ಏನೋ ಒಂದು ಉತ್ಪಾದನೆ ಘಟಕಗಳಿರುತ್ತೆ, ಇಂಥ ಘಟಕಗಳಿಗೆ ಉಚಿತವಾಗಿ ನಾವು ಸ್ಟಾಲನ್ನು ಪ್ರೊವೈಡ್ ಮಾಡಬೇಕು. ಸೊ ಅವರು ಉಚಿತವಾಗಿ ಮಾಡಿದರೆ ಅವರು ಇರ್ತಕ್ಕಂತಹ ಏನು ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟ್ನ ಪ್ರಮೋಷನ್ ಮಾಡ್ಕೊಳ್ಳಿಕ್ಕೆ ಒಂದು ವೇದಿಕೆ ಸಿಗುತ್ತೆ ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಅವಕಾಶ ಮಾಡಬೇಕು. ಒಂದು ಜಿಲ್ಲೆಯಲ್ಲಿ 50 ಜನರಿಗೆ ನಾವು ಇದನ್ನು ತೆಗೆದುಕೊಂಡು ಅವ್ರಿಗೆ ಒಂದು ಅವಕಾಶ ಮಾಡಿದರೆ ಅವರ ಉತ್ಪನ್ನ ಏನಿದೆ ಆ ಒಂದು ಬ್ರ್ಯಾಂಡ್ ಇದೆ ಅದು ಪ್ರಮೋಟ್ ಆಗಲಿಕ್ಕೆ ಸಹಾಯ ಆಗುತ್ತೆ ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ತಮ್ಮ ಒಂದು ಸಹಕಾರದಿಂದ ಎಲ್ಲ ಒಂದು ಜನರಿಗೆ, ಅದೇ ಅವಶ್ಯಕತೆ ಇರ್ತಕ್ಕಂಥ ಜನರಿಗೆ ನೀವು ಇದನ್ನು ಮಾಹಿತಿನ ತಲುಪಿಸ್ಕೊಡ್ಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ.